ಸುಶೀಲೇಂದ್ರ ತೀರ್ಥರು ಸುಧಾದ್ಯಮಲ ಸದ್ಬೋಧಂ ಸುಕೀರ್ತಿವಿಲ ಸತೀಶಂ ಸುಧೀ ಸಂಸ್ಕೃತ್ಯ ಸುಗುಣಂ ಸುಶೀಲೇಂದ್ರ ಗುರು. ಇಂದಿನ ಆರಾಧನಾ ಕಥಾನಾಯಕರಾದ ಶ್ರೀ ಪೂಜ್ಯ ಶ್ರೀ ಸುಶೀಲೇಂದ್ರ ತೀರ್ಥರ ಮಧ್ಯಾರಾಧನಾ ಮಹೋತ್ಸವ ಇವತ್ತು. ಇಂಥ ಪರ್ವಕಾಲದಲ್ಲಿ ಬಹಳಷ್ಟು ಮಹಿಮೆಗಳಿದೆ. ಅವರು ಬಹಳಷ್ಟು ಎಲ್ಲ ಜನರು ಕೇಳಿದ್ದೀರಿ ಅದ್ರ ಬಗ್ಗೆ. ಅದರ ವಿಶೇಷವಾಗಿ ಒಂದು ಉಡುಪಿ ಯಾತ್ರೆಯಲ್ಲಿ ಮಾಡಿದಂಥ ಅವರದ ಇದು ಕೃಷ್ಣನಿಗೆ ಮಾಡಿದಂಥ ಸಮರ್ಪಣೆ ಮಾಡಿದಂಥ 7,000 ರೂಪಾಯಿಗಳು ಆಗಿನ ಕಾಲಕ್ಕೆ. ಆಮೇಲೆ ಆ ಬುಧಪ್ರಿಯರು ಇದ್ದಾಗ ಅವಾಗ ಬುಧಪ್ರಿಯರು ಅವ್ರನ್ನ ವಿಜೃಂಭಣೆಯಿಂದ ಅವ್ರನ್ನ ಮೆರವಣಿಗೆ ಮಾಡಿಕೊಂಡು ಉಡುಪಿ ಕ್ಷೇತ್ರಕ್ಕೆ ಅವ್ರನ್ನ ಕರೆತಂದರು. ಅದು ಒಂದು ದೊಡ್ಡ ದಾಖಲೆ ಆಗುವಂಥ, ಇತಿಹಾಸದಲ್ಲಿ ದಾಖಲೆ ಆಗುವಂಥ ಒಂದು ವಿಷಯ. ಇನ್ನೊಂದು, ಅವರು ಸಭಾಸ್ವಾಮಿಗಳು ಅಂತಲೇ ಅವ್ರ ಹೆಸರು. ಅವರು ಯಾಕೆ ಅಂದರೆ ಅಷ್ಟೊಂದು ಸಭೆಗಳು ನಡೆಸ್ಬಿಟ್ರು. ಅವ್ರು ಪೂರ್ವಾಶ್ರಮದಿಂದನೂ ಭಾಳಷ್ಟು ವಿದ್ವತ್ ಸಭೆಗಳು ನಡೆಸಿದ್ರು. ಪಂಡಿತರು ಪಾಮರರು ಎಲ್ಲರಿಗೂ ಪೋಷಣೆ ಮಾಡಿದ್ರು. ಆಮೇಲೆ ಇದು ಸನ್ಯಾಸತ್ವ ತೊಗೊಂಡ ಮೇಲೂ ಭಾಳಷ್ಟು ಸಭೆಗಳನ್ನು ನಡೆಸಿದ್ರು. ನಂಜನಗೂಡಿನಲ್ಲಿ ಮಾಡಿದಂಥ ಸಭಾ ಆಗಲಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ ಮಾಡಿದಂಥ ಅದ್ಭುತವಾದ ಸಭಾಗಳಾಗಲಿ. ಆಮೇಲೆ ಅವರ ಪವಾಡಗಳಂತೂ ಅತ್ಯದ್ಭುತ. ಇನ್ನೊಂದು ಏನಂತಂದರೆ, ಶ್ರೀ ಸುಶೀಲೇಂದ್ರ ತೀರ್ಥರು ಜಿತಾಮಿತ್ರ ಗಡ್ಡೆಗೆ ಹೋದಾಗ ಆಗಿದ್ದೊಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಸುಶೀಲೇಂದ್ರ ತೀರ್ಥರು ಮುಲ್ರಾಮ್ ದೇವ್ರ ಪೂಜೆ ಮಾಡ್ತಾರೆ. ಇರ್ಬೇಕಾದ್ರೆ ಜಿತಾಮಿತ್ರ ಗಡ್ಡೆಯಲ್ಲಿ ಅವಾಗ ಯಾರೋ ಒಬ್ಬರು ಜಂಗಮರು ಜಿತಾಮಿತ್ರ ಗಡ್ಡೆಯ ಗೋಂದಿನ ಮರದ ಹಿಂದೆ ಕಾಣಿಸ್ಕೋತಾರೆ ಅವ್ರಿಗೆ. ಆಮೇಲೆ ಅಲ್ಲಿ ಅದೃಶ್ಯರಾಗ್ಬಿಡ್ತಾರೆ ಅವ್ರು ನೋಡಿದಾಗ. ಆಮೇಲೆ ಅದೇ ದಿವಸ ಸಾಯಂಕಾಲದ ದಿವಸ ಸಂಗಮೇಶ್ವರ ಗುಡಿನಲ್ಲಿ ಅದನ್ನು ನೋಡಿದಾಗ ಅದೇ ಆ ಜಂಗಮರು ಮತ್ತು ಅವ್ರನ್ನೇ ಅಲ್ಲಿ ನೋಡ್ತಾರೆ. ಅದು ನೋಡಿದ ತಕ್ಷಣ ಹಿಂಗೆ ನೋಡೋಕ್ಕೆ ಮಾಡಿದ ತಕ್ಷಣ ಅವರು ಗುಡಿನಲ್ಲಿ ಹೊರಟೋಗ್ತಾರೆ, ಅದೃಶ್ಯರಾಗ್ಬಿಡ್ತಾರೆ. ರುದ್ರದೇವರೇ, ಯಾಕಂದರೆ ಜಿತಾಮಿತ್ರ ತೀರ್ಥರೇ ರುದ್ರಾಂಶರು ಅಂತ ಹೇಳ್ತೀವಿ. ಆದ್ದರಿಂದ ಆ ಥರ ಸುಶೀಲೇಂದ್ರ ತೀರ್ಥರಿಗೆ ಜಿತಾಮಿತ್ರ ತೀರ್ಥರು ರುದ್ರದೇವರು ಇಬ್ಬರೂ ಅನುಗ್ರಹ ಮಾಡಿದ್ರು. ಅದೊಂದು ಇನ್ನೊಂದು ಅವ್ರದ್ದು ಒಂದು ಪವಾಡಗಳು ಇದೆಲ್ಲ ಇದರಲ್ಲಿ ನೋಡೋದ್ರಲ್ಲಿ ಅದೊಂದು ಒಂದು ವಿಷಯ ಅಂತ ಹೇಳ್ತೀನಿ. ಆಮೇಲೆ ಅದರ ಜೊತೆಗೆ ಬಹಳಷ್ಟು ಪವಾಡಗಳು ಇದರಲ್ಲಿ ಆದ್ವಾನಿ ಅವರ ರಾಜರಿಗೆ ಮಾಡಿದಂಥ ಅನುಗ್ರಹ ಆಗಿರ್ಬೋದು. ಅವ್ರಿಗೆ ಮಕ್ಕಳಾಗಿರಲಿಲ್ಲ, ಮಕ್ಕಳಾಗಕ್ಕೆ ಅನುಗ್ರಹ ಮಾಡಿದ್ರು. ಆಮೇಲೆ ಅಲ್ಲಿ ಮಳೆ ಬೆಳೆ ಆಗಿರಲಿಲ್ಲ, ಅಲ್ಲಿ ಅವ್ರನ್ನ ಮಳೆ ಸ್ವಾಮಿಗಳು ಅಂತಲೂ ಹೇಳ್ತಿದ್ರು ಅವ್ರನ್ನ. ಈ ಥರದ್ರಲ್ಲಿ ಅದ್ಭುತವಾದ ಪವಾಡಗಳು ಮಾಡಿದ್ದಾರೆ. ಆಮೇಲೆ ಅವರು ಬೃಂದಾವನಸ್ತ್ರ ಆದಮೇಲೂ, ಹೊಸರತ್ತಿ ಕ್ಷೇತ್ರದಲ್ಲಿ ಬಂದು ಬೃಂದಾವನಸ್ತ್ರ ಆದಮೇಲೂ ಬಹಳಷ್ಟು ಪವಾಡಗಳಾಗಿದೆ. ನಾನು ನಮ್ಮ ದೊಡ್ಡಪ್ಪ ಹೇಳ್ತಿದ್ದು ಕೇಳ್ತಿದ್ದೆ. ಯಾಕಂದರೆ ನಮ್ಮ ದೊಡ್ಡಪ್ಪ 1925ನಲ್ಲಿ ಹುಟ್ಟಿದ್ದವರು. ಅವರು ಚಿಕ್ಕ ವಯಸ್ಸಿನಲ್ಲಿ ನೋಡಿದಂಥ ಬಹಳಷ್ಟು ಪವಾಡಗಳು, ಧೀರೇಂದ್ರ ತೀರ್ಥರು, ಸುಶೀಲೇಂದ್ರ ತೀರ್ಥರ ಪವಾಡಗಳು. ಯಾವುದೋ ಒಬ್ಬರಿಗೆ ಪ್ರಾರಬ್ಧ ವಶಾತ್, ಯಾರೋ ಒಬ್ಬರು ನಾರ್ತ್ ಕರ್ನಾಟಕ ಪ್ರಾಂತ್ಯದಲ್ಲಿ ಯಾವುದೋ ಒಂದು ಅಜ್ಜಿಗೆ ಈ ಬ್ರಹ್ಮರಾಕ್ಷಸ ಇದಾಗ್ಬಿಟ್ಟಿತ್ತು. ಆವಾಗ ಅದಾದಾಗ ಬ್ರಹ್ಮರಾಕ್ಷಸರ ಇದು ಬಂದಿದ್ದಾಗ ಅವಾಗ ಬಹಳ ಬಾಧೆ ಪಡ್ತಿದ್ರು. ಅಲ್ಲಿ ಬಂದು ಸೇವಾ ಮಾಡ್ತಿದ್ರು. ನಮ್ಮ ತಂದೆಯವರ ತಂದೆ ಅಲ್ಲಿ ಅವಾಗ ಪೂಜೆ ಮಾಡಿಬಿಟ್ಟು ಅಲ್ಲೆಲ್ಲ ತೀರ್ಥ ಪ್ರೋಕ್ಷಣೆ ಎಲ್ಲ ಮಾಡಿ ಅದೆಲ್ಲ ಇದು ಮಾಡ್ತಿದ್ರು. ಆವಾಗ ಒಂದು ಸಲ ಇದು ಮಾಡಿದಾಗ ನೀನು ಇವತ್ತಿನ ದಿವಸ ಬಿಟ್ಟು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಆ ಥರದ್ದು ಇದು ಮಾಡಿದ್ರು. ಅದಕ್ಕೆ ಆಮೇಲೆ ಕಾಲಕ್ರಮೇಣ ಅವ್ರಿಗೆ ಅಜ್ಜಿಗೆ ಭೂತಬಾಧೆ ಬಿಟ್ಟು ಹೋಯಿತು. ಅವರ ಅದ್ಭುತವಾದಂತಹ ಭೌಮ ವ್ಯಕ್ತಿತ್ವ ಜನಜಾಗೃತಿಯಾದಂಥದ್ದು. ಅವರ ಜೀವಿತಾವಧಿ ಕಾಲದಲ್ಲಿ ಅವರು ಮಾಡಿರ್ತಕ್ಕಂತಹ ಶ್ರೀಮದಾಚಾರ್ಯರ ಸಿದ್ಧಾಂತದ ಸೇವೆ, ಅದು ವಿಚಿತ್ರವಾದಂತಹ ಸೇವೆಯನ್ನು ಮಾಡಿದ್ದಾರೆ. ಭಾಗವತ ಶಮದಮಾದಿ ಸಂಪತ್ತಿಗಳನ್ನು ಒಬ್ಬ ವ್ಯಕ್ತಿ ಪಡಿಬೇಕು ಅಂತ, ಆ ಶಮದಮಾದಿ ಸಂಪತ್ತಿಯನ್ನು ಸಂಪೂರ್ಣವಾಗಿ ಪಡೆದಿರತಕ್ಕಂಥವರು ನಮ್ಮ ಇವತ್ತಿನ ಆರಾಧನಾ ನಾಯಕರು ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು. ಇವತ್ತೇನು ಉಡುಪಿಯಲ್ಲಿ ಕೃಷ್ಣನ ಎದುರಿಗೆ ಕಾಣತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರ ಮಠ ಏನು ಕಾಣ್ತೀವಿ, ವಾದಿರಾಜ ಸ್ವಾಮಿಗಳವರು ವಿಜೇಂದ್ರ ಸ್ವಾಮಿಗಳವರಿಗೆ ಆ ಮಠವನ್ನು ಕೊಟ್ಟಿದ್ದು. ಆದರೆ ಆ ಮಠದಲ್ಲಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದು ಅದು ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು.
ಅವತ್ತಿನ ಕಾಲದಲ್ಲಿ ವಿಭುಧ ಪ್ರಿಯ ತೀರ್ಥರು ಅಂತ ಹದಬಾರ ಮಠದಲ್ಲಿ ಅವರು ತುಂಬ ದೊಡ್ಡ ವ್ಯಕ್ತಿಗಳು. ಅವರು ಸುಶೀಲೇಂದ್ರ ಸ್ವಾಮಿಗಳವರನ್ನು ಕರೆಸಿ ಅಲ್ಲಿ ಅವರ ಮಠದಲ್ಲೇ ಇರತಕ್ಕಂತಹ ತುಳಸಿ ಬೃಂದಾವನವನ್ನೇ ಮಠಕ್ಕೆ ಕೊಟ್ಟು ಅಲ್ಲಿ ರಾಯರನ್ನು ಪ್ರತಿಷ್ಠಾಪನೆಯನ್ನು ಮಾಡುತ್ತಿದ್ದು ಸುಶೀಲೇಂದ್ರ ತೀರ್ಥರು. ವಿಶೇಷವಾಗಿ ಅವರು ಮಾಡತಕ್ಕಂತಹ ಸಮೀರ ಸಮಯ ಸಂವರ್ಧಿನಿ ಸಭಾ ಅದು ವರ್ಷದಲ್ಲಿ 3-4 ಬಾರಿ ನಡೀತಾ ಇತ್ತು. ಆ ಸಭೆಯಲ್ಲಿ ತಮ್ಮ ಸುಧಾದಿ ಜ್ಞಾನಗಳ ಪಾಂಡಿತ್ಯ ಅದು ತುಂಬ ಅತ್ಯಂತ ರೋಚಕವಾಗಿ ಎಲ್ಲರಿಗೂ ಮನಮುಟ್ಟುವ ಹಾಗೆ ರೀತಿಯಲ್ಲಿ ಸುಧಾದಿ ಗ್ರಂಥಗಳನ್ನು ಅನುವಾದ ಮಾಡತಕ್ಕಂಥವರು ನಮ್ಮ ಸುಶೀಲೇಂದ್ರ ತೀರ್ಥರು. ಅವರ ಚರ್ಮ ಶ್ಲೋಕದಲ್ಲೇ ಸುಧಾದಿ ಅಮಲ ಸದ್ಬೋಧಂ, ಸುಧಾದಿ ಗ್ರಂಥಗಳ ವಿಮಲವಾದಂಥ ಅವರಿಗೂ ಜ್ಞಾನ ಇತ್ತು. ಆ ಜ್ಞಾನವನ್ನು ಪ್ರಚಾರವನ್ನು ಮಾಡಿರತಕ್ಕಂಥವರು ಸುಶೀಲೇಂದ್ರ ತೀರ್ಥರು. ಅವರ ಬೃಂದಾವನ ಹೊಸರಿತ್ತಿ ಕ್ಷೇತ್ರದಲ್ಲಿದೆ. 100ನೇ ವರ್ಷದ ಆರಾಧನಾ ನಡೀತಾ ಇದೆ. ಅದು ವಿಶೇಷವಾಗಿ ನಡೀಲಿ ಅಂತ ಕೇಳ್ತಾ ಮಧ್ವ ಹೃದಯ ವಾಸ ಎಂಬ ಯೂಟ್ಯೂಬ್ ಚಾನಲಿಂದ ಈ ಥರ ಬಹಳಷ್ಟು ಒಳ್ಳೆಯ ಇದು ಖಂಡಿತವಾಗ್ಲೂ ಇದು ಜ್ಞಾನ ಕಾರ್ಯಕ್ಕೆ ಈಕ್ವಲೆಂಟ್ ಅಂತ ಹೇಳ್ತೀನಿ ನಾನು ಇದನ್ನು. ಯಾಕೆಂದರೆ ಗುರುಗಳ ಮಹಿಮೆ ತಿಳ್ಕೊಳ್ಳೋದು ಎಷ್ಟು ನಾವು ಶಾಸ್ತ್ರಾಧ್ಯಯನ ಮಾಡ್ತೀವೋ ಅದರ ಥರನೇ ಗುರುಗಳ ಮಹಿಮೆ ತಿಳ್ಕೊಳ್ಳೋದು ಅಷ್ಟೇ ಅವಶ್ಯಕ ಅಂತ ಹೇಳ್ತೀನಿ. ಯಾಕಂದರೆ ದಿಸ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಎನಿ ಇದು ಏನೋ ಸಾಧನೆ ಮಾಡಲಿಕ್ಕೋಸ್ಕರ. ಅದಕ್ಕೋಸ್ಕರ ಖಂಡಿತವಾಗ್ಲೂ ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಎಲ್ಲ ರೀತಿಯಲ್ಲಿ ಒಳಿತಾಗಲಿ. ಆಮೇಲೆ ಎಲ್ಲ ರೀತಿಯಲ್ಲಿ ಇದೇ ಥರ ಎಲ್ಲ ಗುರುಗಳು ಈ ನಮ್ಮ ರಾಯರ ಮಠದ ಪರಂಪರೆ ಅಂತ ಎಲ್ಲ ಗುರು ಪರಂಪರೆದು ಇದೇ ಥರ ನೀವು ಒಂದು ಎಲ್ಲ ಜನರಿಗೆ ಪಾಮರ ಜನರಿಗೆ ನೀವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಭಾಳಷ್ಟು ಪಂಡಿತರಿದ್ದಾರೆ, ಭಾಳಷ್ಟು ಎಷ್ಟೋ ಜನ ಅವ್ರ ವಂಶಿಕರಿದ್ದಾರೆ, ಸ್ವಾಮಿಗಳ ಪೂರ್ವಾಶ್ರಮದ ವಂಶಿಕರು. ಅವರದೋಸ್ಕರ ಈ ಥರ ಒಂದು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು. ಹರಿವಾಯುಗಳ ಅನುಗ್ರಹ ಆಗಲಿ. ಶ್ರೀಕೃಷ್ಣ ಅರ್ಪಣ. ಮಧ್ವ ಹೃದಯ ವಾಸ ಎಂಬಂಥ ಯೂಟ್ಯೂಬ್ ಚಾನಲಲ್ಲಿ ಸುಶೀಲೇಂದ್ರ ಸ್ವಾಮಿಗಳವರ ಆರಾಧನಾ ನಿಮಿತ್ತವಾಗಿ ನಡೀತಾ ಇದೆ. ಈ ಜ್ಞಾನ ಕಾರ್ಯವು ಕೂಡ ಎಲ್ಲ ಆರಾಧನೆಗಳಲ್ಲೂ ನಡೀಲಿ. ಇದನ್ನು ವಿಶೇಷವಾಗಿ ಅದರ ಮುಂದುವರಿಬೇಕು ಮತ್ತು ಯಾವುದೇ ಅಡೆತಡೆ ಇದ್ದೇನೆ ಈ ಜ್ಞಾನ ಕಾರ್ಯ ಜ್ಞಾನದಂಗೆ ನಿರಂತರವಾಗಿ ನಡೆಸಲಿ ಅಂತ ರಾಮಚಂದ್ರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶ್ರೀಕೃಷ್ಣ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.